ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೀರೀಸ್ ಮತ್ತೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳ ಮೇಲೆ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್ ಆರ್. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಆರ್ ವ್ಯಾಲ್ಯೂನ ಕಂಡುಹಿಡಿಬೇಕು. ವೆನ್ ದ ಪವರ್ ಕನ್ಸ್ಯೂಮ್ಡ್ ಬೈ 12 ಓಮ್ ರೆಸಿಸ್ಟೆನ್ಸ್ ಈಸ್ 36 ವ್ಯಾಟ್ಸ್. ಏನಂತ ಕೊಟ್ಟಿರೋದು, ಗಿವನ್ ನೋಡಿ, ಕೊಟ್ಟಿರುವಂತದ್ದು ಪವರ್ ಕನ್ಸ್ಯೂಮ್ಡ್ ಬೈ ಏನು 12 ಓಮ್. ನೋಡಿ 12 ಓಮ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿರೋದವರು 36 ವ್ಯಾಟ್ ಅಂತ. ಟೋಟಲ್ ಪವರ್ ಅನ್ನ ಕೊಟ್ಟಿಲ್ಲ. ಈ 12 ಓಮ್ ರೆಸಿಸ್ಟೆನ್ಸ್ ಕನ್ಸ್ಯೂಮ್ ಮಾಡ್ತಿರುವಂತ ಪವರ್ ವ್ಯಾಲ್ಯೂ ಮಾತ್ರ ಕೊಟ್ಟಿದ್ದಾರೆ. ಸೊ ಈಗ ನಮಗೆ ಪವರ್ ಇಂದು ಫಾರ್ಮುಲಾ ಗೊತ್ತು, ಏನು, ವಿ ನೋ ದಟ್ ಅಂತ ಬರೀರಿ. ವಿ ನೋ ದಟ್ ಪವರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಅಲ್ವಾ, ಐ ಸ್ಕ್ವೇರ್ ಇಂಟು ಆರ್. ಸೊ ಈಗ ಪವರ್ ವ್ಯಾಲ್ಯೂ ಗೊತ್ತಿದೆ, ಎಷ್ಟು, 36 ವಿಲ್ ಬಿ ಈಕ್ವಲ್ ಟು ಐ ಸ್ಕ್ವೇರ್ ಹಂಗೆ ಬರ್ಕೊಳ್ಳೋಣ ಇಂಟು ಯಾವ ಒಂದು ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಾ ಇರುವಂತದ್ದು 36 ವ್ಯಾಟು 12 ಓಮ್ ರೆಸಿಸ್ಟೆನ್ಸ್ ಮುಖಾಂತರ. ಸೊ 12 ಅಂತ ಬರಿತೀನಿ. ಈಗ ನನಗೇನು ಗೊತ್ತಾಗುತ್ತೆ, ಈ 12 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹರಿತಾ ಇರುವಂತ ಕರೆಂಟ್ ವ್ಯಾಲ್ಯೂ ನನಗೆ ಗೊತ್ತಾಗ್ತಾ ಹೋಗುತ್ತೆ. ಸರಿನಾ? ಎಸ್. ಯಾವ ರೀತಿ, ಐ ಸ್ಕ್ವೇರ್ ಅನ್ನ ಅಲ್ಲೇ ಉಳಿಸ್ಕೊಂತೀನಿ, 36 ಈ 12 ಅನ್ನ ಈ ಕಡೆ ಕಳಿಸಿದಾಗ ಏನಾಗುತ್ತೆ, ಡಿನಾಮಿನೇಟರ್ಗೆ ಬರುತ್ತೆ. ಸರಿನಾ? 12 1s 12 3s 36. ಆದ್ರೆ ಐ ಸ್ಕ್ವೇರ್ ಇರೋದಿಲ್ಲಿ. ಸೊ ನನಗೆ ಐ ವ್ಯಾಲ್ಯೂ ಬೇಕು ಅಂತಂದ್ರೆ ಸ್ಕ್ವೇರ್ ಅನ್ನ ಆ ಕಡೆ ಕಳಿಸ್ತೀನಿ. ಸ್ಕ್ವೇರ್ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, ರೂಟ್ ಆಗುತ್ತೆ. ಸೊ √3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, √3 ವ್ಯಾಲ್ಯೂ ಈಸ್ 1.73. ಸಾಕು, 1.73 ಆಂಪಿಯರ್. ಸೊ ಈ ಒಂದು 12 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಾ ಇರುವಂತ ಕರೆಂಟ್ ವ್ಯಾಲ್ಯೂ ಎಷ್ಟು, 1.73 ಆಂಪಿಯರ್. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕನ್ವೆನ್ಷನಲ್ ಕರೆಂಟ್ ಅಂತ ಅಂದ್ರೆ ಟೋಟಲ್ ಈ ಒಂದು ಸರ್ಕ್ಯೂಟ್ ಅಲ್ಲಿ ಇರುವಂತ ಕರೆಂಟು ನೆಗೆಟಿವ್ ಇಂದ ಪಾಸಿಟಿವ್ ಮುಖಾಂತರನೇ ಹರಿಯೋದು ಅಂತ ಅಂದ್ರೆ ಇಲ್ಲಿ ಕರೆಂಟು I1 ಈ ಒಂದು ಡೈರೆಕ್ಷನ್ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಟೋಟಲ್ ಕರೆಂಟ್ ಹಿಂಗ್ ಬಂದಿದ್ದು ಈ ಒಂದು ಪಾಯಿಂಟ್ ಬಂದ ತಕ್ಷಣ ಏನಾಯ್ತು, ಇಲ್ಲಿ 3 ವೇಗಳಿದಾವೆ, 3 ಡಿಫ್ರೆಂಟ್ ವೇಸ್. ಒಂದು ಈ ತರನಾದ್ರೂ ಹರಿಬಹುದು ಕರೆಂಟ್, ಈ ತರನಾದ್ರೂ ಹೋಗ್ಬೋದು, ಇಲ್ಲಿಂದನಾದ್ರೂ ಹೋಗ್ಬೋದು. ಸೊ 3 ವೇಗಳು ಬಂದಿರೋದ್ರಿಂದ ಏನಂತೆ 3 ಪಾರ್ಟ್ಗಳಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಕರೆಂಟ್ ಏನಿತ್ತಲ್ವಾ ನಮ್ಮ ಹತ್ರ, ಅದು 3 ಪಾರ್ಟ್ಗಳಾಗಿ ಡಿವೈಡ್ ಆಗುತ್ತೆ. ಅದರಲ್ಲಿ ಒಂದು ಪಾರ್ಟ್ 1.73 ಆಂಪಿಯರ್ ಏನಾಗುತ್ತೆ 12 ಓಮ್ ರೆಸಿಸ್ಟೆನ್ಸ್ ಮುಖಾಂತರ ಹೋಗ್ತಾ ಹೋಗುತ್ತೆ. ಆಮೇಲೆ ಕೊನೆಗೆ ಏನಾಗ್ತವೆ, ಮರ್ಜ್ ಆಗಿ ಈ ರೆಸಿಸ್ಟೆನ್ಸ್ ಆರ್ ಮುಖಾಂತರ ಹೋಗುತ್ತೆ ಅಲ್ವಾ. ಹಿಂಗೆ ಟೋಟಲ್ ಕರೆಂಟ್ ಬಂದಿದ್ದು 3 ಭಾಗ ಆಗುತ್ತೆ, ಮತ್ತೆ ಇಲ್ಲಿ ಮರ್ಜ್ ಆಗ್ತವೆ ಅಷ್ಟು ಕೂಡ. ಸೊ ಮತ್ತೆ ಏನಾಗುತ್ತೆ, ಐ ಟೋಟಲ್ ಹರಿತಾ ಹೋಗುತ್ತೆ. ಸೊ ಈ ಒಂದು ರೆಸಿಸ್ಟೆನ್ಸ್ ಮುಖಾಂತರ ಹರಿತಾ ಇರುವಂತ ಕರೆಂಟ್ ಯಾವುದು, ಐ ಟೋಟಲ್ ಕರೆಂಟೇ ಹರಿತಾ ಇರೋದು. ಸೊ ಈಗ ನನಗೆ ಈ ಒಂದು ಸರ್ಕ್ಯೂಟ್ ಅಲ್ಲಿ ಇರುವಂತ ಟೋಟಲ್ ಕರೆಂಟ್ ಗೊತ್ತಾದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಆದ್ರೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಏನು ಅಂತಂದ್ರೆ, ಈ ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳಿದಾವಲ್ಲ, ಇವುಗಳ ಅಕ್ರಾಸ್ ಇರುವಂತ ವೋಲ್ಟೇಜ್ ಅನ್ನ ನಾವು V1 ಅಂತ ಕರಿಬೇಕಾಗತ್ತೆ, ಇಲ್ಲಿ ಇರುವಂತ ವೋಲ್ಟೇಜ್ ಅನ್ನ V2 ಅಂತ ಕರಿಬೇಕಾಗುತ್ತೆ. ಸಪರೇಟ್ ವೋಲ್ಟೇಜ್ ಗಳಿರುತ್ತೆ. ಈ ಪ್ಯಾರಲಲ್ ರೆಸಿಸ್ಟೆನ್ಸ್ ಅಷ್ಟಕ್ಕೂ ಕೂಡ ಸೇಮ್ ವೋಲ್ಟೇಜ್, 12 ಓಮ್ 18 ಓಮ್ 36 ಓಮ್ ಪ್ಯಾರಲಲ್ ಆಗಿ ಏನಾದ್ರು ರೆಸಿಸ್ಟೆನ್ಸ್ ಗಳಿದ್ರೆ ಸೇಮ್ ವೋಲ್ಟೇಜ್ ನಮಗೆ ಅಪ್ಲೈ ಆಗ್ತಾ ಹೋಗುತ್ತೆ. ಏನಾದ್ರೂ ಸೀರೀಸ್ ಅಲ್ಲಿ ಇದ್ದು ಅಂತಂದ್ರೆ ಅವಾಗ ಡಿಫ್ರೆಂಟ್ ಡಿವೈಡ್ ಆಗ್ತಾ ಹೋಗುತ್ತೆ ವೋಲ್ಟೇಜ್. ಸೊ ಇಲ್ಲಿ ಏನಾಗುತ್ತೆ, V1 ಆಕ್ಟ್ ಆಗ್ತಾ ಹೋಗುತ್ತೆ, ಇಲ್ಲಿ ನಮಗೆ V2 ಆಕ್ಟ್ ಆಗ್ತಾ ಹೋಗುತ್ತೆ. ಸೊ ಟೋಟಲ್ ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ, ಎಷ್ಟು, 60 ವೋಲ್ಟ್ಸ್ ಅಂತ ಟೋಟಲ್ ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. V is equal to V1 plus V2. ಸೊ ಇಲ್ಲಿ ಇದ್ದಂತ 60 ವೋಲ್ಟೇಜ್ 2 ಭಾಗಗಳಾಗಿ ಡಿವೈಡ್ ಆಗಿದೆ. ಸೊ V ವ್ಯಾಲ್ಯೂ ಎಷ್ಟಿದೆ, 60 ವಿಲ್ ಬಿ ಈಕ್ವಲ್ ಟು V1 ಪ್ಲಸ್ V2. ಇದನ್ನ ನಾನು ಈಕ್ವೇಶನ್ ನಂಬರ್ 1 ಅಂತ ಕರೆದಿರ್ತೀನಿ. ಸರಿನಾ? ಇಲ್ಲಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬೇರೆ ವ್ಯಾಲ್ಯೂಗಳನ್ನ ಕಂಡು ಇಟ್ಕೋಬಹುದು. ಈಗ ನಾನು ಹೇಳಿದೆ ಏನು, V1 ಇದೆಯಲ್ಲ ವೋಲ್ಟೇಜು, ಅದು 12 ಓಮ್ಗೂ ಕೂಡ ಸೇಮ್ ವೋಲ್ಟೇಜು, 18 ಓಮ್ಗೂ ಕೂಡ ಸೇಮ್ ವೋಲ್ಟೇಜು, 36 ಓಮ್ಗೂ ಕೂಡ ಸೇಮ್ ವೋಲ್ಟೇಜ್ ಆಗಿ ಅಪ್ಲೈ ಆಗುತ್ತೆ ಯಾವಾಗ ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳು ಇರ್ತವೆ ಅಂತ. ಸೊ ಈಗ ನನಗೆ ಇಲ್ಲಿ ಕರೆಂಟ್ ಗೊತ್ತಿದೆ, ಇಲ್ಲಿ ರೆಸಿಸ್ಟೆನ್ಸ್ ಗೊತ್ತಿದೆ. ಸೊ ವೋಲ್ಟೇಜ್ V1 ಅನ್ನ ಕಂಡುಹಿಡಿಬಹುದಾ? ಏನು ವೋಲ್ಟೇಜ್ V1 ವ್ಯಾಲ್ಯೂ ಬರುತ್ತೆ ಅದು ಈ 3 ರೆಸಿಸ್ಟರ್ ಗಳಿಗೂ ಕೂಡ ಅಪ್ಲೈ ಆಗುತ್ತೆ. ಸೊ ಈಗ ನಾನೇನ್ ಮಾಡ್ಬೋದು, ವೋಲ್ಟೇಜ್ V1 ವ್ಯಾಲ್ಯೂನ ಕಂಡುಹಿಡ್ಕೋಬಹುದು. ಸೊ ನಮಗೆ ಗೊತ್ತಿರುವಂತ ಫಾರ್ಮುಲಾ ಏನು, ಯೂಸಿಂಗ್ ಓಮ್ಸ್ ಲಾ ಅಂತ ಬರೀರಿ. ಯೂಸಿಂಗ್ ಓಮ್ಸ್ ಲಾ ನಮಗೆ ಗೊತ್ತಿರುವಂತದ್ದು V is equal to IR. ಈಗ ನಾನು ಕಂಡುಹಿಡಿತಾ ಇರೋದು ಯಾವ್ದ್ರದ್ದು ವ್ಯಾಲ್ಯೂ, V1. ಸೊ V1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಕರೆಂಟ್ ವ್ಯಾಲ್ಯೂ ಎಷ್ಟಿದೆ ನಮಗೆ 1.73 ಇಂಟು ರೆಸಿಸ್ಟೆನ್ಸ್ ಎಷ್ಟಿದೆ ನಮಗೆ 12 ಓಮ್ ರೆಸಿಸ್ಟೆನ್ಸ್. ಸೊ ಎರಡೂ ಕೂಡ ಮಲ್ಟಿಪ್ಲೈ ಮಾಡಿ V1 ವ್ಯಾಲ್ಯೂ ಬರುತ್ತೆ. ಸೊ V1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1.73 ಇಂಟು 12. ಸೊ ವ್ಯಾಲ್ಯೂ ಎಷ್ಟು ಬಂತು, 20.76 ವೋಲ್ಟ್ಸ್. ಸೊ ಈ SI ಯೂನಿಟ್ ಅನ್ನ ಬರೆಯೋದನ್ನ ಮರಿಬಾರ್ದು, ಯಾಕಂದ್ರೆ ಅದಕ್ಕೆ ಹಾಫ್ ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ, ಗೊತ್ತಾಯ್ತಾ. SI ಯೂನಿಟ್ಗಳನ್ನ ನೀಟಾಗಿ ಬರಿಬೇಕು. ಈಗ ನನಗೆ V1 ವ್ಯಾಲ್ಯೂ ಗೊತ್ತು, ಟೋಟಲ್ ವೋಲ್ಟೇಜ್ ವ್ಯಾಲ್ಯೂ ಗೊತ್ತು. ಸೊ V2 ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ದೇರ್ ಫಾರ್ ಇನ್ ಈಕ್ವೇಶನ್ ನಂಬರ್ 1 ಏನಾಗುತ್ತೆ, 60 ವಿಲ್ ಬಿ ಈಕ್ವಲ್ ಟು
V1 ವ್ಯಾಲ್ಯೂ ಗೊತ್ತಾಯ್ತು ಎಷ್ಟು 20.76 ಪ್ಲಸ್ V2. ಸೊ V2 ವ್ಯಾಲ್ಯೂ ಮಾತ್ರ ಬೇಕಿರೋದ್ರಿಂದ ಈ 20.76 ಅನ್ನ ಈ ಕಡೆ ಕಳಿಸ್ತೀನಿ. ಸೊ V2 ವ್ಯಾಲ್ಯೂ ಏನಾಗುತ್ತೆ 60 ಮೈನಸ್ 20.76 ಆಗುತ್ತೆ. ಸೊ V2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 60 ಮೈನಸ್ 20.76 ಅಂತಂದ್ರೆ ವ್ಯಾಲ್ಯೂ 39.24 ವೋಲ್ಟ್ಸ್. ಸೊ ಈಗ ನನಗೆ V1 ವ್ಯಾಲ್ಯೂ ಗೊತ್ತಾಗಿದೆ, V2 ವ್ಯಾಲ್ಯೂ ಗೊತ್ತಾಗಿದೆ. ಹಾಗಾದ್ರೆ ಇಲ್ಲಿ ಟೋಟಲ್ ಕರೆಂಟ್ ಎಷ್ಟು ಹರಿತಾ ಇರುತ್ತೆ ಅಂತ ನನಗೆ ಗೊತ್ತಾಗಬೇಕು. ನೋಡಿ, ರೆಸಿಸ್ಟೆನ್ಸ್ ಎಷ್ಟು ಅಂತ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ನನಗೆ ಟೋಟಲ್ ಕರೆಂಟ್ IT ವ್ಯಾಲ್ಯೂ ಗೊತ್ತಾಗುತ್ತೆ. ಯಾವ ರೀತಿ ಅಂತಂದ್ರೆ ನೋಡಿ, ಸಿಂಪಲ್. ಇಲ್ಲಿ ಈ ಒಂದು ಪಾರ್ಟ್ ಅನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ, ಈ ಒಂದು ಪಾರ್ಟ್ ಅನ್ನ. ಸೊ ಈ ಒಂದು ಪಾರ್ಟ್ ಅಲ್ಲಿ V1 ಹರಿತಾ ಇದೆ ವೋಲ್ಟೇಜ್. ಸೊ ವೋಲ್ಟೇಜ್ ವ್ಯಾಲ್ಯೂ ನನಗೆ ಗೊತ್ತಿದೆ ಎಷ್ಟು, V1 ವೋಲ್ಟೇಜ್ ಇಸ್ 20.76. ಈಗ ಈ ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ನಾನು ಮಾಡ್ಕೊಂಡ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಕ್ತು, ವೋಲ್ಟೇಜ್ ವ್ಯಾಲ್ಯೂ ಸಿಕ್ತು. ಹಂಗಾದ್ರೆ ಈ I ಟೋಟಲ್ ಇಲ್ಲಿ ಬಂದು 3 ಭಾಗ ಸ್ಪ್ಲಿಟ್ ಆಗುತ್ತಲ್ವಾ. ಸೊ ಅವಾಗ ನನಗೆ I ಟೋಟಲ್ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಇಲ್ಲಿ ಮೂರನ್ನು ಕೂಡ ಆಡ್ ಮಾಡಿದ್ರೆ ನನಗೆ I ಟೋಟಲ್ ವ್ಯಾಲ್ಯೂನೇ ಬರಬೇಕಲ್ವಾ. ಸೊ ಅದಕ್ಕೋಸ್ಕರ ರೆಸಿಸ್ಟೆನ್ಸ್ ಅನ್ನ ನಾನು ಇವಾಗ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ವೋಲ್ಟೇಜ್ ವ್ಯಾಲ್ಯೂ ಆಲ್ರೆಡಿ ರೆಡಿ ಇದೆ. ಸೊ ನನಗೆ ಕರೆಂಟ್ ವ್ಯಾಲ್ಯೂ ಸಿಗುತ್ತೆ I ಟೋಟಲ್. ಅದೇ I ಟೋಟಲ್ ಇಲ್ಲಿ ಹೋಗೋದ್ರಿಂದ R ವ್ಯಾಲ್ಯೂನ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು, ಸರಿನಾ. ಸೊ ಇವಾಗ ಈ ಒಂದು ಸರ್ಕ್ಯೂಟ್ ಅನ್ನ ನಾನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ. ಸೊ ಅದನ್ನ ನಾವು ರೀರೈಟ್ ಮಾಡ್ತಾ ಹೋಗೋಣ. ಪ್ರತಿ ಒಂದು ಸ್ಟೆಪ್ ಅನ್ನು ತೋರಿಸ್ಬೇಕಲ್ವ, ಅದಕ್ಕೋಸ್ಕರ ನೀಟಾಗಿ ಡಯಾಗ್ರಾಮ್ಗಳನ್ನ ಬರ್ಕೊಂತ ಹೋಗಿ. ಇದು ರೆಸಿಸ್ಟೆನ್ಸ್ R. ಸೊ ಇಲ್ಲಿ 12 ಓಮ್ ರೆಸಿಸ್ಟೆನ್ಸ್ ಇದೆ ನನಗೆ, ನೆಕ್ಸ್ಟ್ ಇಲ್ಲಿ 18 ಓಮ್ ರೆಸಿಸ್ಟೆನ್ಸ್ ಇದೆ ನನಗೆ, ನೆಕ್ಸ್ಟ್ ಇಲ್ಲಿ 36 ಓಮ್ ರೆಸಿಸ್ಟೆನ್ಸ್ ಇದೆ. ಸೊ ಈಗ ಈ ಮೂರದು ಕೂಡ ನಾನು ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಗಳ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಫಸ್ಟ್ ರೆಸಿಪ್ರೋಕಲ್ RP ಅಂತಂದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ನ ಈಕ್ವಲೆಂಟ್ ರೆಸಿಸ್ಟೆನ್ಸ್ 1/RP ವಿಲ್ ಬಿ ಈಕ್ವಲ್ ಟು 1/R1. R1 ವ್ಯಾಲ್ಯೂ ಎಷ್ಟಿದೆ 12 ಪ್ಲಸ್ 1/R2 ವ್ಯಾಲ್ಯೂ ಎಷ್ಟಿದೆ 18 ಪ್ಲಸ್ 1/R3 ವ್ಯಾಲ್ಯೂ ಎಷ್ಟಿದೆ 36. ಗೊತ್ತಾಯ್ತಾ. ಸೊ ಈಗ 1/12 ಅಂತಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ, 0.08333 ಅಂತ ಎಲ್ಲ ಬರ್ತಾ ಹೋಗುತ್ತೆ. ಸೊ 0.0834 ಅಂತ ಬರ್ಕೊಳ್ಳಿ ಸಾಕು, ಸರಿನಾ. ನೆಕ್ಸ್ಟ್ 1/18 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 0.5555 ಅಂತ ಎಲ್ಲ ಬರ್ತಾ ಹೋಗುತ್ತೆ. ಸೊ ಪ್ಲಸ್ 0.056 ಅಂತ ಬರ್ಕೊಳ್ಳಿ. ಪ್ಲಸ್ 1/36 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 0.02777 ಅಂತ ಎಲ್ಲ ಬರುತ್ತೆ. ಸೊ 28 ಅಂತ ಬರ್ಕೊಳ್ಳಿ ಸಾಕು. ಈಗ ಅದಷ್ಟು ಕೂಡ ಆಡ್ ಮಾಡಿ 0.0834 ಪ್ಲಸ್ 0.056 ಪ್ಲಸ್ 0.028. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 0.1674 ಬಂತು. ಸೊ 1/RP ಇದು. ಸೊ ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. 1/RP ವ್ಯಾಲ್ಯೂ ಈಸ್ ಈಕ್ವಲ್ ಟು 0.1674 ಬಂತು. ನನಗೆ RP ವ್ಯಾಲ್ಯೂ ಬೇಕು. ಸೊ RP ನ ಆ ಕಡೆ ಕಳಿಸ್ತೀನಿ, 0.174 ಅನ್ನ ಇಲ್ಲಿಗೆ ತರ್ತೀನಿ. ಸೊ 1/0.1674 ವಿಲ್ ಬಿ ಈಕ್ವಲ್ ಟು RP. ಸೊ RP ವ್ಯಾಲ್ಯೂ ಏನಾಗಿರುತ್ತೆ ನಮಗೆ 1/0.1674. ಸೊ ವ್ಯಾಲ್ಯೂ ವಿಲ್ ಬಿ 5.97 ಅಂತ ಎಲ್ಲ ಬರುತ್ತೆ, ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು 6 ಓಮ್. ಸರಿನಾ, 6 ಓಮ್ ಅಂತಾನೆ ತೊಳಿ, ಏನಾಗಲ್ಲ. ಸೊ ಇವಾಗ ನನಗೆ 6 ಓಮ್ ರೆಸಿಸ್ಟೆನ್ಸ್ ಇದೆ. ವೋಲ್ಟೇಜ್ ವ್ಯಾಲ್ಯೂ ನನಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ V1 ವೋಲ್ಟೇಜ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಸೊ ಟೋಟಲ್ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಯೂಸಿಂಗ್ ಓಮ್ಸ್ ಲಾ V ಇಸ್ ಈಕ್ವಲ್ ಟು IR. ಆದ್ರೆ ಇಲ್ಲಿರುವಂತಹ ವೋಲ್ಟೇಜ್ ಯಾವುದು, ಈ ಒಂದು ಪಾರ್ಟ್ ಅಲ್ಲಿರುವಂತದ್ದು ವೋಲ್ಟೇಜ್ V1 ಇದೆ. ಸೊ V1 ವಿಲ್ ಬಿ ಈಕ್ವಲ್ ಟು I ಟೋಟಲ್ ಅಂತಂದ್ರೆ ಈ ಏನ್ ಕರೆಂಟ್ ಬಂದಿದೆಯಲ್ಲ ಇದು 3 ಭಾಗ ಆಗಿದೆ, ಬಟ್ ಇಲ್ಲಿ ಫ್ಲೋ ಆಗುವಂತದ್ದು ಇದು ಅಷ್ಟನ್ನು ಕೂಡ ಕರೆಂಟ್ ಅನ್ನ ಆಡ್ ಮಾಡಿದ್ರೆ I ಟೋಟಲ್ ಅಲ್ವಾ. ಸೊ I ಟೋಟಲ್ ಇಂಟು ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಎಷ್ಟು RP ಈಗ ತಾನೇ ಕ್ಯಾಲ್ಕುಲೇಟ್ ಮಾಡಿದೀನಿ. ಸೊ V1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು IT ನ ತಗೊಂತ ಹೋಗೋಣ, RP ಅನ್ನ ಇಲ್ಲಿ ಕಳ್ಸೋಣ. ಸೊ ವ್ಯಾಲ್ಯೂ ಏನಾಗುತ್ತೆ ಇವಾಗ, V1 ವ್ಯಾಲ್ಯೂ ಏನ್ ಬಂದಿದೆ ನಮಗೆ 20.76 ವೋಲ್ಟ್ ಡಿವೈಡೆಡ್ ಬೈ RP ವ್ಯಾಲ್ಯೂ 6 ವಿಲ್ ಬಿ ಈಕ್ವಲ್ ಟು I ಟೋಟಲ್. ಸೊ I ಟೋಟಲ್ ವ್ಯಾಲ್ಯೂ ನಮಗೆ ಇವಾಗ ಸಿಗ್ತಾ ಹೋಗುತ್ತೆ 20.76 ವೋಲ್ಟ್ ಡಿವೈಡೆಡ್ ಬೈ 6. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ 3.46 ಆಂಪಿಯರ್. ಸೊ ಈಗ 3.46 ಆಂಪಿಯರ್ ಏನಿದೆ I ಟೋಟಲ್ ಇಲ್ಲಿಂದ ಫ್ಲೋ ಆಗುತ್ತೆ, 3 ಭಾಗ ಆಗಿ ಡಿವೈಡ್ ಆಗುತ್ತೆ, ಮತ್ತೆ ಇಲ್ಲಿ ಬಂದು ಈ R ಅನ್ನೋ ರೆಸಿಸ್ಟೆನ್ಸ್ಗೂ ಕೂಡ I ಟೋಟಲ್ ವ್ಯಾಲ್ಯೂನೇ ಫ್ಲೋ ಆಗುತ್ತೆ. ಸೊ ಈಗ ನನಗೆ I ಟೋಟಲ್ ವ್ಯಾಲ್ಯೂ ನನಗೆ ಇವಾಗ ತಾನೇ ಕಂಡುಹಿಡ್ಕೊಂಡಿದ್ದೀನಿ, ಇವಾಗ ತಾನೇ. ನೆಕ್ಸ್ಟ್ V2 ವ್ಯಾಲ್ಯೂನು ಕೂಡ ನನಗೆ ಗೊತ್ತಿದೆ. ಸೊ ಈಗ ಓಮ್ಸ್ ಲಾನ ಯೂಸ್ ಮಾಡಿದ್ರೆ ಈ R ವ್ಯಾಲ್ಯೂನ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು. ಸೊ ನಮಗೆ ಗೊತ್ತಿರೋ ಫಾರ್ಮುಲಾ ಏನು, V ಇಸ್ ಈಕ್ವಲ್ ಟು IR.
ಆದರೆ ನನಗೆ ಬೇಕಾಗಿರೋದು ರೆಸಿಸ್ಟೆನ್ಸ್ ಆರ್. ಸೊ ಆರ್ ವಿಲ್ ಬಿ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಐ ಅಲ್ವಾ. ಸೊ ಐ ಅನ್ನ ಈ ಕಡೆ ಕಳಿಸ್ತೀನಿ. ಸೊ ವಿ ಯಾವುದು ಯೂಸ್ ಮಾಡ್ತಾ ಇರೋದು V2 ನೋಡಿ, V2 ಇದರ ಅಕ್ರಾಸ್ ಇರುವಂತ ವೋಲ್ಟೇಜ್ ಯಾವುದು V2. ನೆಕ್ಸ್ಟ್ ಕರೆಂಟ್ ಯಾವುದು ಐ ಟೋಟಲ್ ಅನ್ನ ಯೂಸ್ ಮಾಡ್ತಾ ಇದೀವಿ. V2 ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 39.24 ವೋಲ್ಟ್ಸ್ ಬಂದಿದೆ. ವೋಲ್ಟ್ ಡಿವೈಡೆಡ್ ಬೈ ಐ ಟೋಟಲ್ ವ್ಯಾಲ್ಯೂ ಎಷ್ಟು ಬಂದಿದೆ ನಮಗೆ 3.46 ಆಂಪಿಯರ್ ಬಂದಿದೆ. ಸೊ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ 39.24 ವೋಲ್ಟ್ ಡಿವೈಡೆಡ್ ಬೈ 3.46. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 11.34 ಓಮ್. ಸೊ ದ ಟೋಟಲ್ ಆರ್ ಅಂತಂದ್ರೆ ಈ ಆರ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟಿದೆ ನಮಗೆ 11.34 ಓಮ್. ಸೊ SI ಯೂನಿಟ್ಗಳು ವೆರಿ ಇಂಪಾರ್ಟೆಂಟ್ ಆಗಿರ್ತವೆ. ಮಿಸ್ ಮಾಡಿದ್ರೆ 0.5 ಮಾರ್ಕ್ಸ್ ಅಂತೂ ತೆಗಿತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ರೆಸಿಸ್ಟೆನ್ಸ್ ಆದ್ರೆ ಓಮ್, ಕರೆಂಟ್ ಆದ್ರೆ ಆಂಪಿಯರ್, ವೋಲ್ಟೇಜ್ ಆದ್ರೆ ವೋಲ್ಟ್ಸ್. ಸೊ ಇಷ್ಟನ್ನ ನೀವು ಬರೀಲೇಬೇಕಾಗುತ್ತೆ. ಸೊ ನೀಟಾಗಿ ಸ್ಕ್ರೀನ್ಶಾಟ್ ತಗೊಂಡು ನೋಟ್ಸ್ ಅನ್ನ ಬರ್ಕೊಂತ ಹೋಗಿ, ಅವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.